ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಸ್ಪೆಷಲ್ ಡೇ ಏನಂತಂದರೆ ಇವತ್ತು ನನ್ನ ಬರ್ತ್ಡೇ. ಇನ್ನೂ ಒಂಥರ ಖುಷಿ ಅನ್ನಿಸ್ತಾ ಇದೆ. ಸೌಜನ್ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಅತ್ತೆ ನನಗೋಸ್ಕರ ಅಂತ ಹೇಳಿ ಸ್ಪೆಷಲಾಗಿ ಗಾಜರ್ ಹಲ್ವಾ ಮಾಡ್ತಾಯಿದ್ರು. ಇವತ್ತು ಅವರೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಅವರೇ ಎಲ್ಲನೂ ಸ್ಪೆಷಲಾಗಿ ಅಡುಗೆ ಮಾಡಿದರು. ಅಡುಗೆ ಏನೇನು ಮಾಡಿದ್ರು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಚಪಾತಿ ಇದು ಹೇಳಿದ್ದೆನಲ್ಲ ಗಾಜರ್ ಹಲ್ವಾ ಅಂತೇಳಿ ತುಂಬ ಡ್ರೈ ಫ್ರೂಟ್ಸ್ ಅಥವಾ ಹಾಕಿ ತುಪ್ಪದಲ್ಲೇ ಮಾಡಿದರು. ತುಂಬ ಚೆನ್ನಾಗಿತ್ತು. ಅವತ್ತು ಮಾಡ್ತಾಯಿದ್ರೇ ಫ್ಲೇವರ್ನೇ ಘಮ ಘಮ ಅಂತ ಹೇಳಿ ಬರ್ತಾಯಿತ್ತು. ಅವಾಗೇ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಗಾಜರ್ ಹಲ್ವಾ ಒಂದು ಸೂಪರಾಗಿತ್ತು. ಇದು ಅದ್ರ ಜೊತೆ ಕ್ಯಾಬೇಜ್ ಅಂದರೆ ಕಾಲಿಫ್ಲವರ್ 2 ಕೂಡಿಸಿ ಪಲ್ಯನೂ ಮಾಡಿದರು. ಮತ್ತು ನೆಕ್ಸ್ಟು ಶ್ರೀಖಂಡ ಇತ್ತು. ಸ್ವೀಟನು ತುಂಬ ಚೆನ್ನಾಗಿತ್ತು. ಅವತ್ತು ಸೆಪ್ಟೆಂಬರ್ 6 ಅಂದರೆ ನನ್ನ ಬರ್ತಡೇದ್ದು. ಸೆಪ್ಟೆಂಬರ್ 6 ಹರಿತ್ಕಾಲಿಕ ಪೂಜಾ ಅಂತ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಇದು ಮಣ್ಣು ಇಟ್ಟು ಅದರಲ್ಲಿ ಪತ್ರೆ ಮತ್ತು ತುಳಸಿ ದಳ ಇಟ್ಟು ಪೂಜೆ ಮಾಡ್ತಾರೆ. ಅದನ್ನು ಉಪವಾಸ ಇದ್ದು ಮಾಡ್ತಾರೆ. ಇದು ಪೂಜೆ ಆಗುಮಟ ಏನೂ ತಿನ್ನೋದಿಲ್ಲ. ಹಾಗೆ ಇಲ್ಲಿ ಮಹಾರಾಷ್ಟ್ರ ಕಡೆ ಸೈಡ್ ಪದ್ಧತಿ ಇದೆ. ಅದು ಪೂಜೆನೂ ಇತ್ತು. ಸೆಪ್ಟೆಂಬರ್ 6 ನನ್ನ ಬರ್ತಡೇನೂ ವಿತ್ ಪೂಜೆನೂ ನಮ್ಮ ಮನೆಯಲ್ಲೇ ಜೋರಾಗೇ ಆಯಿತು. ಈ ಸಲ 2 ಒಂದೇ ದಿನ ಬಂದಿದ್ದು ನನಗೂ ಖುಷಿ ಅನ್ನಿಸ್ತು. ಏನೋ ದೇವ್ರ ಚಲೋ ದಿನವೇ ಹುಟ್ಟಿದಬ್ಬ ಆಚರಿಸ್ಕೊಳ್ಳಿಕ್ಕೂ. ಈಗ ನೋಡಿ ಫ್ರೆಂಡ್ಸ್, ಎಲ್ಲನೂ ಅತ್ತೆ ಪೂಜೆ ಮಾಡಿದ್ರು. ಆಮೇಲೆ ಸಾಯಂಕಾಲ ಫ್ರೆಂಡ್ಸ್ ನಮ್ಮ ಮನೆಯವರು ನನಗೋಸ್ಕರ ಅಂತ ಹೇಳಿ ಸ್ಪೆಷಲಾಗಿ ರಸ್ಮಲಾಯಿ ಕೇಕ್ ಆರ್ಡ್ರ್ ಮಾಡಿ ತೊಗೊಂಬಂದಿದ್ರು. ಕೇಕ್ ಅಂತೂ ತುಂಬ ನೋಡ್ಲಿಕ್ಕೂ ಸೂಪರಾಗಿತ್ತು. ಹಾಗೆ ತಿನ್ಲಿಕ್ಕೂ ಅಷ್ಟೇ ಸೂಪರಾಗಿತ್ತು. ನಮ್ಮ ಸೌಜು ಹೇಗೆ ರೆಡಿ ಆಗಿದ್ದಾನೆ ನೋಡಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ವಿ. ಆಮೇಲೆ ಕೇಕ್ ಕಟ್ಟಿಂಗೋಸ್ಕರ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ನಾನು ರೆಡಿ ಆದಮೇಲೆ ನೆಕ್ಸ್ಟು ಕೇಕ್ ಕಟ್ಟಿಂಗಿಗೆ ನಾನು ಕೂತ್ಕೊಂಡೆ. ಸೌಜುನು ನಾನು ಕರ್ಕೊಂಡಿದ್ದೆ ಕೇಕ್ ಕಟ್ಟಿಂಗ್ ಮಾಡಬೇಕಂತ ಹೇಳಿ. ನಿಮಗೆಲ್ಲರಿಗೂ ಹಾಯ್ ಮಾಡಿಸ್ತಾ ಇದ್ದೀನಿ. ಸೌಜುಗೆ ಕೇಕ್ ಕಡೆ ಲಕ್ಷ್ಯ ಆಯಿತು. ಅದು ಏನೋ ಡಿಫ್ರೆಂಟಾಗಿ ಹಂಗೆ ಕಾಣ್ತಾ ಇತ್ತಲ್ಲ, ಏನಿದೆ ಅಂತ ಹೇಳಿ ಅವನು ಅದಕ್ಕೆ ಹೋಗ್ತಾ ಇದ್ದ. ಆಮೇಲೆ ತಿನ್ನಿಸಿದಾದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಿ. ಇವೆಲ್ಲ ಹುಡುಗರೆಲ್ಲ ಹೀಗೆ ಏನೋ ಅಟ್ರ್ಯಾಕ್ಟಿವ್ ಅಂತ ನೋಡ್ತವೆ, ಬಟ್ ತಿನ್ನಿಸ್ಲಿಕ್ಕೋಸ್ಕರ ಹೋದರೆ ತಿನ್ನೋದೇ ಇಲ್ಲ ಅಂತ ಹೇಳ್ತಾನೆ. ಸೌಜುನು ಅದೇ ರೀತಿ ಮಾಡ್ದ ಅವತ್ತು. ಆಮೇಲೆ ಅತ್ತೆ ನನಗೆ ಕುಂಕುಮ ಹಚ್ಚಿದ್ರು. ಆಮೇಲೆ ಆರತಿ ಬೆಳಗಬೇಕಂತ ಹೇಳಿ ಆರತಿ ರೆಡಿ ಮಾಡ್ಕೊಂಡಿದ್ರು. ಇವಾಗ ಆರತಿ ಮಾಡ್ತಾ ಇದ್ದಾರೆ ಅತ್ತೆ ನನಗೆ. ಸೌಜು ಈ ಕಡೆ ನೋಡಿ ತನ್ನ ಪಾಡಿಗೆ ತಾನು ಆಡ್ತಾ ಇದ್ದ. ಅವನಿಗೆ ಸಿಂಪಲ್ ಆಗಿರಲಿ ಅಂತೇಳಿ ಒಂದು ಡ್ರೆಸ್ ಹಾಕಿದ್ದೆ ನಾನು. ಅವನಿಗೆ ಜಾಸ್ತಿ ಅವನಿಗೆ ಕಿರಿಕಿರಿ ಆಗಬಾರ್ದು ಅಂತೇಳಿ ನಾನು ಸುಮ್ಮನೆ ಸಿಂಪಲ್ಲಾಗಿ ಟಿ ಶರ್ಟನ್ನೇ ಯೂಶ್ವಲಾಗಿ ಅವನಿಗೆ ಮಾಡಿರ್ತೀನಿ. ಇಷ್ಟು ಮಾಡೋದ್ರಲ್ಲಿ ಸೌಜು ಒಂದು ಸ್ವಲ್ಪ ತಲೆ ಬಡಿಸ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹೀಗೆ ಮಾಡ್ತವೆ ಹುಡುಗರು. ಸ್ಟಾರ್ಟ್. ಅವ್ರ ಅಜ್ಜ ಅವ್ರನ್ನ ಕರ್ಕೊಂಡು ಸಮಾಧಾನ ಮಾಡ್ಲಿಕ್ಕೆ ಕರ್ಕೊಂಡೋದು. ನೆಕ್ಸ್ಟ್ ಇದನ್ನ ಪ್ರೊಸೀಜರ್ನ ನಾವು ಮುಂದುವರಿಸಿದ್ವಿ. ಅತ್ತೆ ನನಗೆ ಆರತಿ ಬೆಳಗಿದ್ರು. ಆರತಿ ಬೆಳಗಿದಾದ್ಮೇಲೆ ಕೇಕ್ ಕಟ್ಟಿಂಗ್ ಮಾಡಬೇಕಂತ ಹೇಳಿ ಅಂದ್ಕೊಂಡ್ವಿ. ಸೌಜು ಬರೋದ್ರೊಳಗೂ ವೆಯ್ಟ್ ಮಾಡ್ತಾಯಿದ್ವಿ. ಅವನು ಅಳ್ಳಿಕ್ಕೆ ಸಮಾಧಾನ ಮಾಡಿದೆ ನಾನು. ಆದರೆ ಅವರು ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದರು. ಆಮೇಲೆ ನಾವು ಫೋಟೋ ಶೂಟ್ ಮಾಡಿಕೊಂಡೆ. ನನ್ನ ಡ್ರೆಸ್ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ನಾನು ಚೂಡಿ ಹಾಕ್ಕೊಂಡಿದ್ದೆ. ಜಾಸ್ತಿ ಇಂಥದ್ದು ಗ್ರ್ಯಾಂಡ್ ಡ್ರೆಸ್ಸಸ್ ಬೇಡ ಅಂತ ಹೇಳಿ ಸುಮ್ಮನೆ ಸಿಂಪಲ್ ಆಗಿರೋದೊಂದು ಡ್ರೆಸ್ ಹಾಕ್ಕೊಂಡಿದ್ದೆ. ಫೋಟೋ ಶೂಟ್ ಆಯಿತು. ಆಮೇಲೆ ಸೌಜುನು ಸಮಾಧಾನ ಆದಮೇಲೆ ಬಂದ. ಅವನ ಜೊತೆನೇ ನಾನು ಕೇಕ್ ಕಟ್ಟಿಂಗ್ ಮಾಡಬೇಕಂತ ಹೇಳಿ ಕೂತ್ಕೊಂಡು ನಮ್ಮ ಮನೆಯವರು ನಮ್ಮ ಜೊತೆ ಜಾಯಿನ್ ಆದರು. ಅಷ್ಟು ಕೂತ್ಕೊಂಡು ನಾವು ಆಮೇಲೆ ಕೇಕ್ ಕಟ್ಟಿಂಗ್ ಮಾಡಬೇಕಂತ ಹೇಳಿ ನೆಕ್ಸ್ಟು ನಾವು ಡಿನ್ನರ್ಗಂತ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಈ ಸಲ ಅಂತೂ ನನಗೆ ಸೌಜುನ ಜೊತೆ ಕೂತ್ಕೊಂಡು ಸೌಜುನ ಹತ್ರ ಕೂತ್ಕೊಂಡು ಕೇಕ್ ಕಟ್ಟಿಂಗ್ ಮಾಡೋ ನಂಗಂತೂ ಸೂಪರ್ ಅನ್ನಿಸ್ತಾಯಿತ್ತು. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಈ ಸಲ ಅಂತೂ ನನ್ನ ಸೌಜು ಜೊತೆ ಮಾಡ್ಲಿಕ್ಕಂತೂ. ಲಾಸ್ಟ್ ಟೈಮು ಸೌಜು ಒಂದು ಸ್ವಲ್ಪ ಸಣ್ಣವನಿದ್ದ. ಅಷ್ಟು ಅವನಿಗೆ ಕೇಕ್ ಕಟ್ಟಿಂಗ್ ಮಾಡೋ ಮೊತ್ತಿಗೆ ಅವನ ಜೊತೆ ಇದ್ದಿದ್ದಿಲ್ಲ. ಅವನಿಗೆ ಅಷ್ಟು ನನಗೆ ಅವನ ಜೊತೆ ಕೂತ್ಕೊಂಡು ಮಾಡೋದು ನನಗೆ ಈ ಸಲ ಒಂದು ಸ್ಪೆಷಲ್ ಅನ್ನಿಸ್ತಾ ಇತ್ತು. ಅವನ ಕಡೆ ಕೇಕ್ ಕಟ್ಟಿಂಗ್ ಮಾಡಿದೆ ನಾನು. ಅವನು ಕೇಕ್ ಕಟ್ಟಿಂಗ್ ಮಾಡ್ದ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, bless you.
ಅವನಿಗೆ ತಿನ್ನಿಸ್ಬೇಕಂತ ಹೇಳಿ ಮೊದಲಿಗೆ ತೊಗೊಂಡೆ ಎಷ್ಟೊತ್ತನ ನಾನು ಕೇಕ್ ತಿಂತೀನಿ ಅಂತ ಮಾಡ್ತಾಯಿದ್ದ. ಆಮೇಲೆ ತಿನ್ನಬೇಕಂತಂದರೆ ಆಮೇಲೆ ತಿನ್ನಲೇ ಇಲ್ಲ ಸೌಜು. ಹೀಗೆ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತು. ಆಮೇಲೆ ತಿನ್ನಿಸ್ಬೇಕಂತಂತಂದರೆ ಹೊಳ್ಳ ವಾಪಸ್ ಅವನು ತಿನ್ನಲಿಲ್ಲ. ಆಮೇಲೆ ನನ್ನ ಮನೆಯವರು ನನಗೆ ತಿನ್ನಿಸಿದ್ರು. ಒಮ್ಮಲಗೇ ನನಗೆ ಹಾಕಿಬಿಟ್ರು ಅವರು. ಸ್ವಲ್ಪ ಹಾಕ್ಕೊಡಿ ಅಂತ ಅಂತಿದ್ದೆ ನಾನು. ಏನಿಲ್ಲ, ನಿನ್ನ ಬರ್ತಡೇ ಇದೆ ಇವತ್ತು, ನೀನು ಸ್ವೀಟ್ ತಿನ್ನಬೇಕು ಅಂತ ಹೇಳಿ ನನಗೂ ಜಾಸ್ತಿನೇ ಸ್ವೀಟ್ ಹಾಕಿಬಿಟ್ರು. ಕೇಕ್ನು ಸೂಪರ್ ಆಗಿತ್ತು. ರಸಮಲೈ ಕೇಕ್ ಅಂತ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಿಮ್ಗೆ ಹೇಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ರಸಮಲೈ ಕೇಕ್ ಅಂದ್ರೆ ತುಂಬ ಇಷ್ಟ ಆಗುತ್ತೆ. ಅದನ್ನೇ ನಂಗೆ ಮನೆಯವರು ತೊಗೊಂಬಂದಿದ್ರು ನನಗೆ. ಅವ್ರಿಗೆ ನಾನು ಹೊಳ್ಳಿ ವಾಪಸ್ಸು ತಿನ್ನಿಸಿದೆ. ಸೌಜುನು ತಿನ್ನಿಸ್ಬೇಕಂತ ಹೊಳ್ಳಿ ವಾಪಸ್ ಮಾಡ್ತಾಯಿದ್ರೆ ಅವನು ತಿಂತಾನೇ ಇದ್ದಿದ್ದಿಲ್ಲ. ಆಮೇಲೆ ಫಸ್ಟ್ ಒಂದು ತುತ್ತು ತಿಂದ, ಆಮೇಲೆ ತಿನ್ನಬೇಕಂತಂದರೆ ಹೇಗೆ ಮಾಡ್ತಾ ಇದ್ದಾನೆ ನೋಡಿ. ಅವನಿಗೆ ಇಷ್ಟ ಆಗಲಿಲ್ಲ ಅಂತ ನಮ್ಮ ಅತ್ತೆ ಅಂತ ಇದ್ದರು. ಬಟ್ ಅವನಿಗೇನು ತಿನ್ನಬೇಕಂತ ಫಸ್ಟಿಗೆ ಅಟ್ರಾಕ್ಟಿವ್ ಅನ್ನಿಸ್ತು. ಬಟ್ ಆಮೇಲೆ ಅತ್ತೆ ಮಾಮನೂ ನನಗೆ ತಿನ್ನಿಸ್ಲಿಕ್ಕೆ ಕೇಕ್ ತಿನ್ನಿಸ್ಲಿಕ್ಕೆ ಬಂದರು. ಅವ್ರ ಜೊತೆನೂ ನಾನು ಕೇಕ್ನ ತಿನ್ನೋ ಪ್ರೋಗ್ರಾಮ್ ಎಲ್ಲ ಆಯಿತು. ಅವರು ಹೊಳ್ಳಿ ವಾಪಸ್ ನಾನು ಅವ್ರಿಗೆ ತಿನ್ನಿಸಿದೆ. ಅವರು ನನಗೆ ಇವಾಗ ತಿನ್ನಿಸ್ತಾ ಇದ್ದಾರೆ. ಸೌಜು ನೋಡಿ ಹೇಗೆ ಮಾಡ್ತಾ ಇದ್ದಾನೆ. ಅವನಿಗೆ ಎಲ್ಲ ಬಿಟ್ಟು ಯಾವಾಗಾದರೂ ಹೊರಗಡೆ ಅಥವಾ ನಾವು ಏನಾದರೂ ಮಾಡ್ತಾ ಇರ್ತೀವಲ್ಲ, ಅವನದೇ ಒಂದು ಬೇರೆ ಲೋಕದಲ್ಲೇ ಇರ್ತಾನೆ. ದಿನ ಇದ್ದಿದ್ದಕ್ಕಿಂತ ನಮಗೆ ಅವನು ಬೇರೆ ಸ್ಪೆಷಲಾಗಿ ಕಾಣ್ತಾನೆ. ನನ್ನ ಬರ್ತಡೇ ದಿನ ಏನು ಸ್ಪೆಷಲ್ ಅಂತ ಹೇಳಿ ಡಿನ್ನರ್ಗೆ ಹೊರಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೌಜು ಹೊರಗಡೆ ಯಾವಾಗ ಹೋಗ್ತಾನೋ ಅವಾಗೆ ಅವನು ಗಾಡಿ ತೊಗೊಂಡು ಆಡ್ಲಿಕ್ಕೆ ನಂಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ದರಾಸಲ ಅವನು ಹೀಗೆ ಮಾಡ್ತಾನೆ. ದಿನ ಇಲ್ಲೇ ಇರ್ತಾವೆ ಗಾಡಿ, ಬಟ್ ಎಲ್ಲಿ ಹೋಗಲಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನೆಕ್ಸ್ಟ್ ನಾವು ಡೋರ್ ಲಾಕ್ ಮಾಡಿಕೊಂಡು ಹೊರಗಡೆ ಹೋಗಬೇಕಂತ ಹೇಳಿ ಕೆಳಗಡೆ ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವರು ನಾನು ಒಂದು ವೆಹಿಕಲ್ನಲ್ಲಿ, ಅತ್ತೆ ಮಾಮ ಒಂದು ವೆಹಿಕಲ್ನಲ್ಲಿ ಹೋಗಬೇಕಂತ ಟೂ ವೀಲರ್ನಲ್ಲಿ ಹೋಗ್ತಾ ಇದ್ದೀವಿ. ಯಾವಾಗ ಮಳೆ ಬರುತ್ತೇನೋ ಅಂತ ಅನ್ಕೋತಾ ಇದ್ವಿ ದಿನಾನು. ನನ್ನ ಬರ್ತಡೇ ದಿನ ನಾನಂತರೂ ಹಂಗೆ ಅನ್ಕೋತಾ ಇದ್ದೆ. ಬಟ್ ಏನೋ ನನ್ನ ಮಳೆ ಏನಾಯ್ತಾ ಖುಷಿ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅನ್ಕೋತಾ ಇದ್ದೆ. ಆದರೆ ಏನೂ ಆಗಲಿಲ್ಲ. ನೋಡಿ ಫ್ರೆಂಡ್ಸ್, ಇದು ಟೆರಿಟರಿ ಅಂತ ಹೋಟೆಲ್ಲು. ರೆಸ್ಟೋರೆಂಟ್ ತುಂಬ ದೊಡ್ಡದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅದರದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ. ಇಲ್ಲಿ ಇನ್ನೂ ಹೊರಗಡೆ ಇದ್ದೀವಿ ನಾವು. ಒಳಗಡೆ ಹೋದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಡೆಕೋರೇಷನ್ ಅಂತೂ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇಲ್ಲಿ ವಾಟರ್ದು ಒಂದು ಸ್ವಲ್ಪ ಡೆಕೋರೇಷನ್ ಮತ್ತು ಮಕ್ಕಳಿಗೆ ಆಡಲಿಕ್ಕೂ ಎಲ್ಲನೂ ಇದ್ದಿದ್ದು. ಹೋಟೆಲ್ ಮಾತ್ರ ನೋಡ್ಲಿಕ್ಕಂತೂ ಸೂಪರ್ ಆಗಿತ್ತು. ಈಗ ನೋಡಿ ಫ್ರೆಂಡ್ಸ್, ಎಲ್ಲೆಷ್ಟು ಲೈಟ್ನಿಂಗ್ ಅದನ್ನು ಚೆನ್ನಾಗಿತ್ತು. ಡೆಕೋರೇಷನ್ ಎಲ್ಲ ನೀರಿಂದು ಅದು ಎಲ್ಲ ಒಂಥರ ಅಟ್ರಾಕ್ಟಿವ್ ಅನ್ನಿಸ್ತಾ ಇತ್ತು. ಮನಸ್ಸಿಗೇನೋ ಖುಷಿ ಅನ್ನಿಸ್ತಾ ಇತ್ತು. ಎಲ್ಲರೂ ನಾವು ಹೋಟೆಲ್ಗೆ ಹೋಗಿದ್ವಿ ಫ್ರೆಂಡ್ಸ್. ಏನೋ ಒಂಥರ ಫ್ಯಾಮ್ಲಿ ಜೊತೆ ಹೋಟೆಲ್ಗೆ ಹೋಗಿ ಎಲ್ಲರ ಜೊತೆನೂ ಊಟ ಮಾಡೋದು ಅಂತನೋ ಖುಷಿಯೇ ಅನಿಸುತ್ತೆ. ನಾವು ಅಷ್ಟೇ ಎಲ್ಲನೂ ಹೋಗಿ ಮಾಡಿ ಬರೋದಕ್ಕಿಂತ ಫ್ಯಾಮ್ಲಿ ಜೊತೆನೂ ಟೈಮ್ ಕೊಡಬೇಕು, ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಿಗೆ ಅಂತೀನಿ. ಫ್ಯಾಮ್ಲಿ ಜೊತೆ ಹೋದರೆ ಒಂಥರ ಬೇರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೌಜುಂಗೂ ಏನೋ ಒಂಥರ ಎಂಜಾಯ್ಮೆಂಟ್ ಇತ್ತು ಅಜ್ಜ ಅಜ್ಜಿ ಜೊತೆ ಎಲ್ಲರ ಜೊತೆನೂ. ಅವನು ಹೇಗೆ ಮಾಡ್ತಾಯಿದ್ದೆ ನೋಡಿ. ಆಮೇಲೆ ನಮ್ಮ ಮನೆಯವರು ಮೊದಲೇ ಬುಕ್ಕಿಂಗ್ ಮಾಡಿದ್ರು ನಮ್ಮ 4 ಮೆಂಬರ್ಸಿಗೆ. ಆಲ್ರೆಡಿ ಈ 7:30ಗೆ ಬರ್ತೇವೆ ಅಂತ ಹೇಳಿ ಮಾಡಿದರು. ಅಂದರೂ ನಾವು ಯೂಶ್ವಲಾಗಿ ಗೊತ್ತೇ ಇದೆಲ್ಲ, ಒಂದು ಸ್ವಲ್ಪ ನಮ್ಮ ಮನೆಯಾಗೆ ನಾನು ಹಂಗೆ ಸೆಲೆಬ್ರೇಷನ್ ಅಂತ ಮಾಡ್ಕೋಕ್ಕೂ ಒಂದು ಸ್ವಲ್ಪ ಲೇಟ್ ಆಯಿತು. ನಾವು ಹೋಗೋದ್ರೊಳಗೆ 8 o'clock ಆಗಿತ್ತು. ನೋಡಿ ಫ್ರೆಂಡ್ಸ್ ಹೇಗಿದೆ, ಎಷ್ಟು ದೊಡ್ಡದಿದೆ. ಒಂಥರ ನೀಟ್ನೇ ಇತ್ತು ಎಲ್ಲನೂ. ಚಲೋ ಅನ್ನಿಸ್ತು ಅಲ್ಲೆಲ್ಲನೂ. ಒಂದು ಕ್ಲೈಮೇಟ್ ಆಗಲಿ ಮತ್ತು ಫುಡ್ ಆಗಲಿ ಎಲ್ಲ ಚಲೋ ಅನ್ನಿಸ್ತು. ನಮ್ಮ ಮನೆಯವ್ರು ಆರ್ಡ್ರ್ ಕೊಡ್ತಾಯಿದ್ರು. ಏನು ಬೇಕಂತ ಕೇಳ್ತಾರೆ, ಯಾವುದಾದ್ರೂ ಇರೋಕೆ ಅಂತ. ನನಗಂತೂ ಏನು ಹೇಳಬೇಕೇನೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಏನು ಸ್ಪೆಷಲ್ ದಿನ ಅಂತ ನನಗಂತೂ ಹಾಗೆ ಅನ್ನಿಸ್ತು. ಎಲ್ಲರಿಗೂ ಬರ್ತಡೇ ದಿನ ಸ್ಪೆಷಲೇ. ಸೌಜು ಒಬ್ಬ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದ. ಅವಂಗೆಲ್ಲನೂ ಎಲ್ಲ ಕಡೆ ಹೋದಲ್ಲೂ ಸ್ಪೆಷಲ್ ಅಂತ ಫೀಲ್ ಮಾಡ್ತಾನೆ. ಅವನ ಜೊತೆ ನಾವು ಸ್ಪೆಷಲ್ಲೇ ಆಗಿಬಿಡ್ತೀವಿ. ನೋಡಿ ಹೇಗೆ ಓಡಾಡ್ತಾ ಇದ್ದಾನೆ ಅವನು. ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದ. ಅವನಿಗೂ ಎಲ್ಲ ಥರದ್ದು ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಇರಬೇಕು ಅಂತ ಹೇಳಿ ನಾನೆಲ್ಲನೂ ಒಂದು ಸ್ವಲ್ಪ ಅವನಿಗೆ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಆಮೇಲೆ ಫುಡ್ ಆರ್ಡ್ರ್ ಮಾಡಿದ್ವಲ್ಲ ಫ್ರೆಂಡ್ಸ್, ಅದು ಬಂತು. ಮೊದಲಿಗೆ ನಾವು ಸೂಪ್ ತೊಗೊಂಡಿದ್ವಿ. ನಾನು ನಮ್ಮ ಮನೆಯವರು ಟೊಮೆಟೊ ಸೂಪು ಮತ್ತು ಅತ್ತೆ ಮತ್ತು ಮಾಮರು
ಮಂಚೂರಿಯನ್ ಸೂಪ್ ತೊಗೊಂಡಿದ್ರು. ಆಮೇಲೆ ಒಂದು ಹಪ್ಪಳ ಅಂತ ತೊಗೊಂಡಿದ್ವಿ. ಆಮೇಲೆ ನೆಕ್ಸ್ಟು ಸೌಜುಗೂ ಭಾಳ ನನಗೆ ತಿನಿಸೇ ಕೊಡ್ತಾ ಇದ್ದಿದ್ದಿಲ್ಲ, ಕಿರಿಕಿರಿ ಮಾಡ್ತಾಯಿದ್ದ ಅಂತ ಹೇಳಿ ಅವನಿಗೆ ಬೇರೆದೊಂದು ಬೇಬಿ ಚೇರ್ ತಂದು ಕೂಡಿಸ್ಬಿಟ್ವಿ. ಆಮೇಲೆ ಅವನಾಯಿತು, ಅವ್ನ ಫುಡ್ ಆಯಿತು, ಅವ್ನ ಚೇರ್ ಆಯಿತು, ಅವ್ನ ಮೊಬೈಲ್ ಆಯಿತು, ಅವನದೇ ಒಂದು ಲೋಕನೇ ಸಪ್ರೇಟ್ ಆಗಿಬಿಡ್ತು. ನೆಕ್ಸ್ಟು ಚೀಸ್ ಬಾಲ್ ತರಿಸಿದ್ವಿ ಫ್ರೆಂಡ್ಸ್, ಸ್ಟಾರ್ಟರ್ ಅಂತ ಹೇಳಿ. ಸೌಜು ಯಾವುದೂ ತಿಂತಾ ಇದ್ದಿಲ್ಲ, ಸುಮ್ಮನೆ ಹಾಗೆ ಫಿಂಗರ್ ಚಿಪ್ಸ್ ಅವಾಗವಾಗ ಒಂದು ಕೊಡ್ತಾ ಇದ್ವಿ, ಅದನ್ನು ತಿಂತಾ ಇದ್ದ. ಉಳ್ಕಿದವ್ನಿಗೆ ಯಾರಿಗೂ ತಿನ್ನೋದು ಮಕ್ಕಳು ತಿನ್ನೋದಂತೂ ಯಾವುದೂ ಅಲ್ಲಿ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಫಿಂಗರ್ ಚಿಪ್ಸು ಅವ್ನಿಗೆ ಕೊಡಬಾರ್ದಂತ ಇತ್ತು, ಬಟ್ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಒಂದೊಂದು ಸಲ ಅನಿವಾರ್ಯ ರೀತಿ ಆಗುತ್ತೆ. ನಾವು ಅಂದರೆ ಹೊರಗಡೆ ಹೋದಾಗ ಮಕ್ಕಳಿಗೇನು ಬೇರೆ ರೀತಿಲಿ ಏನು ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಐಟಮ್ಸು ಮಕ್ಕಳು ತಿನ್ನೋ ಐಟಮ್ಸು ಒಂದೊಂದು ಸಿಗೋದಿಲ್ಲ. ಅನಿವಾರ್ಯ ರೀತಿ ಇದ್ದಾಗ ನಾನು ಅಷ್ಟೇ ಅವ್ನಿಗೆ ಹೊರಗಿನಷ್ಟು ತಿನ್ನಿಸ್ತೀನಿ, ಆದಷ್ಟು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ ಅವ್ನಿಗೆ. ಮತ್ತೇನು ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್, ಒಂದೊಂದು ಸಲ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಜಾಸ್ತಿ ಏನು ಕೊಡಲಿಲ್ಲ, ಅವಾಗ ಒಂದು ಸ್ವಲ್ಪ ಫಿಂಗರ್ ಚಿಪ್ಸ್ ತಿಂತಾ ಇದ್ದ ಅವನು. ನನಗೂ ತುಂಬ ಇಷ್ಟ ಆಗಿಬಿಟ್ಟಿತ್ತು ಎಲ್ಲನೂ ಅಲ್ಲಿದ್ದು. ಆಮೇಲೆ ಊಟ ಆದಮೇಲೆ ನೆಕ್ಸ್ಟು ನಾವು ಇಲ್ಲಿ ಅಲ್ಲೇ ಒಂದು ಬೇಬಿದು ಹೀಗೆಲ್ಲನೂ ಆಡೋದೆಲ್ಲ ಇದ್ದು, ಅಲ್ಲಿ ಒಂದು ಸ್ವಲ್ಪ ಅವ್ನಿಗೆ ಆಡಿಸ್ಬೇಕಂತ ಹೇಳಿ ಊಟ ಆದಮೇಲೆ ನಾನು ಅವ್ನಿಗೆ ಕರ್ಕೊಂಬಂದೆ. ನಮಗೂ ಒಂದು ಸ್ವಲ್ಪ ಊಟ ಆದಮೇಲೆ ಚಲೋ ಫೀಲ್ ಬರ್ಲಿಕ್ಕತ್ತು. ತಣ್ಣನೆ ಗಾಳಿ ಬೀಸ್ತಾಯಿತ್ತು, ಮಳೆನೂ ಇದ್ದಿದ್ದಿಲ್ಲ. ಒಂಥರ ಏನೋ ಕ್ಲೈಮೇಟ್ ವೆದರ್ದು ನಮಗೆ ಅವತ್ತು ಸಾಥ್ ಕೊಡ್ತು. ಇಲ್ಲಾಂದ್ರೆ ದಿನ ಮಳೆ ಇರ್ತಿತ್ತು. ಮಳೆ ಹತ್ತಿದ್ರೆ ಈ ಥರ ಸೌಜುಗೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸುಮ್ಮನೆ ಇಲ್ಲಾಂದ್ರೆ ಬಂದು ಊಟ ಮಾಡಿ ಹೋಗೋದಾಗ್ತಿತ್ತು. ಬಟ್ ಅವನಿಗೂ ಎಂಜಾಯ್ಮೆಂಟ್ ಮಾಡಿದೆ. ಎಷ್ಟೊತ್ತನ ಅವನು ಒಂದು 15-20 ಮಿನಿಟ್ಸಲ್ಲೇ ಆಟ ಆಡಿದ. ಅವ್ನಿಗೆ ಹಿಡಿದು ಮತ್ತೆ ನನಗೆ ಸುಸ್ತಾಗಿಬಿಡ್ತು. ಊಟ ಮಾಡಿದಲ್ಲೇ ಕರಗಿಸ್ಬಿಟ್ನೇನೋ ಅಂತ ಅನ್ನಿಸ್ಬಿಡ್ತು. ಮಕ್ಕಳ ಜೊತೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಎಷ್ಟೊತ್ತನ ನಾವು ಹತ್ತಿರ ಅಲ್ಲೇ ಇದ್ವಿ. ಒಂದು 8 o'clock ಹೋಗಿದ್ವಿ. ಆಮೇಲೆ ನೋಡಿ ಸೌಜು ಯಾವ ರೀತಿ ಮಾಡ್ತಾಯಿದ್ದು ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಎಲ್ಲಿ ಹೋದರೂ ಅವ್ನು ಕ್ಲೀನಿಂಗ್ ಕೆಲಸ ಅಂತೂ ನಿಲ್ಲಂಗಿಲ್ಲ. ಅಲ್ಲೆಲ್ಲನೂ ಬಿದ್ದಿದ್ದು ಅಂದರೆ ಲೀವ್ಸ್ ಎಲ್ಲ ಎಲೆಗಳು ಅದು ಬಿದ್ದಿದ್ವಲ್ಲ, ಅವ್ನು ತೊಗೊಂಡು ಎಲ್ಲ ಸ್ವಚ್ಛ ಮಾಡಿ ಒಂದೇ ಕಡೆ ಇಡ್ತಾ ಇದ್ದ. ಅವ್ನು ಎಲ್ಲಾದರೂ ಸ್ವಚ್ಛತಾ ಕಾರ್ಯ ಅಂತೂ ಬಿಡಂಗಿಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಆಲ್ರೆಡಿ ಒಂದು ಸ್ವಲ್ಪ ಗೊತ್ತಾಗಿರ್ಬೋದು. ನಾನು ಯಾರು ಲಾಗ್ ನೋಡ್ತಾ ಇರ್ತಿರಲ್ಲ, ಅವ್ನು ಯಾವಾಗಲೂ ಸ್ವಚ್ಛ ಮಾಡಲಿಕ್ಕೇನು ನಿಂತಿರ್ತಾನೆ. ಇವಾಗ ನೋಡಿ ಈ ಥರ ನಾನು ಹೊಗಳ್ತಾ ಇದ್ದೀನಿ, ಮತ್ತು ಅವ್ನು ಯಾವ ರೀತಿ ನಿಮಗೆ ಹೋಗೋತ್ತಿಗೆ ಮಾಡ್ತಾನೆ. ತೋರಿಸ್ತೀನಿ ಫ್ರೆಂಡ್ಸ್ ಏನು ಮಾಡ್ತಾನೆ ಅಂತ ಹೇಳಿ. ಅವ್ನು ಯಾವಾಗಲೂ ಹೀಗೆ ಕಿತಾಪಿತಿ ಮಾಡ್ತಾ ಇರ್ತಾನೆ. ಅವನ್ನೆಲ್ಲ ಆರಿಸಿ ಅಲ್ಲಿ ನೀರಿನಲ್ಲಿ ಹಾಕ್ತಾ ಇದ್ದ. ನನಗೂ ಫಸ್ಟಿಗೇನೋ ಒಂಥರ ಮಜಾ ಬಂತು ಅವನ ಜೊತೆ ನೀರಲ್ಲಿ ಹಾಕೋದು ನೋಡಿ. ಮತ್ತು ಅವರೆಲ್ಲ ಕ್ಲೀನೆಲ್ಲ ಇಟ್ಟಿರ್ತಾರಲ್ಲ ಅಂತ ನಮ್ಮ ಮನೆಯವರೆಲ್ಲ ಬೈಲಿಕ್ಕತ್ರು, ನೀನು ಹಾಗೆ ಮಾಡ್ತಿಲ್ಲ ಅವನ ಜೊತೆನ, ಅವನಿಗೆ ಎಳ್ಕೊಂಬ ಈ ಕಡೆ ಅಂತಂತ ಅನ್ಲಿಕ್ಕತ್ರು. ನೋಡಿ ಫ್ರೆಂಡ್ಸ್ ಹೆಂಗೆ ಹಾಕ್ತಾ ಇದ್ದ ನೋಡಿ, ಎಲ್ಲ ತೊಗೊಂಡು ನೀರಿನಲ್ಲೇ ಹಾಕ್ತಾ ಇದ್ದ. ಬಾ ಅಂದರೆ ಹೊಟ್ಟೆ ಬರ್ತಾನೆ ಇದ್ದಿದ್ದಿಲ್ಲ. ನನಗೆ ಎಳೆದು ಅವ್ನಿಗೆ ಕರ್ಕೊಂಡು ಬರ್ತಾ ಇದ್ದೆ. ನೀವು ಈ ಕಡೆ ಬರ್ರಿ ಅಂತ ಹೇಳಿ ನಮ್ಮ ಮನೆಯವರು ಬೈಲಿಕ್ಕತ್ರು. ನಮಗೆ ಸೌಜನ ಕರ್ಕೊಂಡು ಬರ್ತಿದ್ದೆವು ಇಲ್ಲೋ ನೀನು ಅಂತ ನನಗೆ ಅನ್ಲಿಕ್ಕತ್ರು. ಅವ್ನು ಹೊಟ್ಟೆ ನೋಡಿ ಹೇಗೆ ಮಾಡ್ತಾಯಿದ್ರು. ಅಷ್ಟು ಎಲ್ಲ ಆರಿಸಿ ಅದ್ರ ನೀರಿನಲ್ಲಿ ಒಗಿತಾ ಇದ್ದ. ಅವ್ರು ಬೈತಾರೆ ಅಂತ ಹೇಳಿ ನಾವು ವಾಪಸ್ ಅವ್ನಿಗೆ ಕರ್ಕೊಂಬಂದೆ. ಆಮೇಲೆ ಮನೆಗೆ ಹೊಂಟ್ವಿ ಫ್ರೆಂಡ್ಸ್. ಮನೆಗೆ ಹೋಗಿ ಬರಬೇಕಾದ್ರೇ ಇವಾಗ ಗಣಪತಿ ಅಂದರೆ ಮಹಾರಾಷ್ಟ್ರದಲ್ಲಿ ಅಂತೂ ಫೇಮಸ್ಸು. ಅಲ್ಲಿ ಫುಲ್ ಗದ್ದಲಿರುತ್ತೆ. ಅಂದರೆ ಆ್ಯಕ್ಚುಲಿ 7ಕ್ಕೆ ಗಣಪತಿ ಚತುರ್ಥಿ ಇತ್ತಲ್ಲ, ಇಲ್ಲೇನು ಮಾಡ್ತಾರೆ ಅಂದರೆ ತುಂಬ ರಶ್ ಆಗುತ್ತೆ ಅಂತ ಹೇಳಿ ಹಿಂದಿನ ದಿನ ಅಂದರೆ 6ಕ್ಕೆ ರಾತ್ರಿನೇ ಗಣಪತಿ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತಾರಂತೆ. ನನಗೂ ನಮ್ಮ ಮನೆಯವ್ರಿಗೆ ಹೇಳಿದಾಗ ವಿಚಿತ್ರ ಅನ್ನಿಸ್ತು. ಚತುರ್ಥಿ ದಿನ ಮನೆಗೆ ಕರ್ಕೊಂಬರ್ತಾರೆ ಅಂತ ಗೊತ್ತಿತ್ತು, ಆದರೆ ಇಲ್ಲಿ ಪುಣೆ ಸಿಟಿಯಲ್ಲಿ ಹೆಂಗಿರುತ್ತೆ ಅಂದರೆ ಅಷ್ಟು ಬ್ಯುಸಿ ಪರ್ಸನ್ಸ್ ಎಲ್ಲನೂ ಇರ್ತಾರೆ ಮನೇಲಿ. ನೋಡಿ ಫ್ರೆಂಡ್ಸ್ ಹೇಗೆ ತೊಗೊಂಡು ಹೋಗ್ತಾ ಇದ್ದಾರೆ ಜನರು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಂದರೆ ಮನೆಯಲ್ಲೇ ಮೊದಲೇ ಅಡ್ವಾನ್ಸ್ ಹೋಗಿ ಹಿಂದಿನ ದಿನವೇ ಇಟ್ಕೊಂಡು ಬಿಡ್ತಾರೆ. ನನಗೂ ಕೇಳಿದ ಮೇಲೆ ನನಗೆ ಫಸ್ಟ್ ಟೈಮ್ ಕೇಳಿದ್ದು ಈ ರೀತಿ ಮಾಡ್ತಾರೆ ಅಂತ ಹೇಳಿ. ಗಣಪತಿ ಮತ್ತು ಗೌರಿನ ಕೂಡಿಸ್ತಾರೆ ಒಂದೇ ದಿನ, ಹಿಂದಿನ ದಿನ ಗೌರಿನೇನೋ ಕರ್ಕೊಂಬರ್ತಾರೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಸರಿಯಾಗಿ. ನೋಡಿ ಫ್ರೆಂಡ್ಸ್, ಮತ್ತು ಆಮೇಲೆ ನಮ್ಮ ಮನೆಯವರು ಚಾಕ್ಲೇಟ್ ಪಾನ್ ತಂದಿದ್ದರು. ಅತ್ತೆ ಮಾಮನೂ ತಿಂದರೆ, ಇದು ನಂದಿದ್ದು. ನಾನು ನಿಮಗೆ ಏನು ಒಂದೇ ತೊಗೊಂಡಿದ್ದಾಳಲ್ಲ ಇವಳು, ಯಾರಿಗೂ ಕೊಟ್ಟಿಲ್ಲ ಅಂತ ಅನ್ಬೇಡ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ತಿಂದಿದ್ದಾರೆ, ನನ್ನ ಪಾಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಬ್ಲಾಗು. ನಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಮ್ಮ ಬ್ಲಾಗು ನಿಮಗೆ. ಬಾಯ್ ಫ್ರೆಂಡ್ಸ್. ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ನಿಮಗೆ. ಬಾಯ್ ಫ್ರೆಂಡ್ಸ್.